ಹಾಯ್ ನಮಸ್ಕಾರ ಎಲ್ರಿಗೂ ಪವಿತ್ರ ಪವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಮಿನಿ ಲಾಗ್ನ ಪೂರ್ತಿಯಾಗಿ ನೋಡಿಬಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಸಂಡೂರ್ಗೆ ಹೋಗ್ತಾ ಇದ್ದೀವಿ. ರೀಸನ್ ಏನೂ ಇಲ್ಲ, ಒಂದು ಊದಿನ ಕಡ್ಡಿ ಅಥವಾ ಒಂದು ಊದ್ಬತ್ತಿ ತರಲಿಕ್ಕೆ ಹೋಗ್ತಾ ಇದ್ದೀವಿ. ಈಗ ಹೋಗೋ ದಾರಿಯಲ್ಲಿ ಪಾನಿಪುರಿ ಕಾಣಿಸ್ತಲ್ವ, ಇದು ನಮ್ಮ ಚಿನ್ನಿ ಫೇವ್ರೇಟ್ ಅಂತ ಗೊತ್ತು ನಿಮಗೆಲ್ಲ. ಸೊ ಅವಳಿಗೊಂದು ಪ್ಲೇಟ್ ಪಾನಿಪುರಿ ತಿನ್ನಿಸ್ಬಿಟ್ಟು ಈಗ ನಾವು ಒಂದು ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನೇನು ತೊಗೊಂಡು ಬರ್ತೀವಿ ಅಂತ. ಒಂದು ಊದಿನ ಕಡ್ಡಿ ಸಲುವಾಗಿ ಹೋಗ್ತಾ ಇದ್ದೀವಿ, ಬಟ್ ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಸೊ ಈ ಲಾಗ್ನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ಬಂದ್ಬಿಟ್ಟು ಸಂಡೂರಲ್ಲಿ ಇರ್ತಕ್ಕಂಥ ಸ್ಕಂದ ಮಾರ್ಟ್ ಅಂತ. ಸೊ ಇಲ್ಲಿ ಎಲ್ಲನೂ ಸಿಗುತ್ತೆ, ಒಂದೇ ಕಡೆನೇ ಎಲ್ಲನೂ ಸಿಗುತ್ತೆ. ಸೊ ನೀವು ನೋಡ್ಬೋದು ಇದನ್ನು ಎಷ್ಟು ನೀಟಾಗಿ ಅರೇಂಜ್ ಮಾಡಿರ್ತಾರೆ. ಸೊ ನಿಮ್ಗೆ ಗೊತ್ತೇ ಇರುತ್ತೆ ಮಾರ್ಟ್ ಅಂದರೆ ಯಾವ ಥರ ಇರುತ್ತೆ ಅಂತ. ಬಟ್ ಇದು ಚಿಕ್ಕದಾಗೇ ಇದೆ, ಬಟ್ ಎಲ್ಲ ವೆರೈಟಿನೂ ಐಟಮ್ಸ್ನು ಎಲ್ಲನೂ ಸಿಗುತ್ತೆ ಇಲ್ಲಿ ಬಂದ್ಬಿಟ್ಟು. ಸೊ ನಾವು ಆಲ್ಮೋಸ್ಟ್ ಇಲ್ಲೇ ತೊಗೊಳ್ತಾ ಇರ್ತೀವಿ ರೇಷನ್ ಎಲ್ಲನೂ. ಹೋಗ್ತಾ 4 ಜನ ಒಟ್ಟಿಗೆ ಹೋದ್ವಿ, ಬಟ್ ಒಳಗಡೆ ಹೋದ ತಕ್ಷಣ ದಿಕ್ಕಪಾಲಾಗ್ಬಿಟ್ಟಿವಿ ನಾವು. ಯಾಕಂದರೆ ಒಬ್ಬೊಬ್ರು ಒಂದೊಂದು ಜೋನಿಗೆ ಹೋಗ್ಬಿಟ್ಟಿದ್ವಿ. ನಮ್ಮ ಪತಿರಾಯರು ಊದಿನ ಕಡ್ಡಿ ಹತ್ರ ಹೋಗಿದ್ದಾರೆ, ನಾನು ರೇಷನ್ ಹತ್ರ ಇದ್ದೀನಿ, ನಮ್ಮ ಪುಟ್ಟ ಬಿಸ್ಕೆಟ್ ಹತ್ರ ಅದಾನೆ. ಸೊ ಎಲ್ಲರೂ ಒಂದೊಂದು ಕಡೆ ಒಬ್ಬೊಬ್ರು ಹೋಗಿಬಿಟ್ಟಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಪತಿರಾಯರು ಯಾವುದು ಚೆನ್ನಾಗಿರುತ್ತೆ ಊದಿನ ಕಡ್ಡಿ ಅಂತ ನೋಡ್ತಾ ಇದ್ದಾರೆ. ಸೊ ನಮ್ಮ ಕಡೆ ಎಲ್ಲ ಊದಿನ ಕಡ್ಡಿ ಅಥವಾ ಊದ್ಬತ್ತಿ ಅಂತೀವಿ. ನೀವೇನಂತೀರಾ ಅಂತ ಕಮೆಂಟ್ ಮಾಡಿರಿ, ಯಾಕಂದರೆ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ. ಸೊ ಹಂಗಾಗಿ ನೀವು ಕಮೆಂಟ್ ಮಾಡಿ ಏನಂತೀರಾ ಅಂತ ಹೇಳ್ಬಿಟ್ಟು. ಇದರಲ್ಲಿ ಎಷ್ಟೊಂದು ವೆರೈಟೀಸ್ ಇದಾವಂದ್ರೆ ಅಬ್ಬಬ್ಬಬ್ಬ, ನೋಡಲಿಕ್ಕೆ ಕಣ್ಣು ಸಾಲದು. ಇವೆಲ್ಲವೂ ಊದುಬತ್ತಿಯಲ್ಲಿ ಇಷ್ಟೊಂದು ವೆರೈಟಿ ಇದ್ದಾವೆ ನೋಡ್ರಿ. ನಮಗಂತೂ ಯಾವ ತೊಗೋಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಯಾಕಂದರೆ ಎಷ್ಟೊಂದು ವೆರೈಟಿ, ಎಷ್ಟೊಂದು ಫ್ಲೇವರು, ಅಬ್ಬಬ್ಬ ಸಾಕತ್ತಾಗಿದ್ದಾವೆ. ಬಟ್ ನಮ್ಮ ಪತಿರಾಯರು ಆಲ್ರೆಡಿ ಒಂದು ನೋಡ್ಕೊಂಬಂದಿದ್ರು ಅದನ್ನೇ ತೊಗೋಬೇಕು ಅಂತೇಳಿ. ಅವ್ರು ಹಾಗಾಗಿ ಅದನ್ನೇ ತೊಗೊಂಡ್ರು. ನಾನು ಇಲ್ಲೊಂದು ಪಿಕಲ್ ನೋಡಿದೆ, ಇದು ಬೆಂಡೆಕಾಯಿ ಪಿಕಲ್ ಅಂದ್ಕೊಂಬಿಟ್ಟಿನಿ ಅಲ್ಲಿರೋ ಪಿಕ್ಚರ್ ನೋಡಿಬಿಟ್ಟು. ಅದಾದಮೇಲೆ ಗೊತ್ತಾಯ್ತು ಅದು ಚಿಲ್ಲಿ ಪಿಕಲ್ ಅಂತ ಹೇಳ್ಬಿಟ್ಟು. ಎಷ್ಟು ವೆರೈಟಿ ಪಿಕಲ್ಸ್ ಇದ್ದಾವೆ ಅಂತ ತುಂಬ ಇದ್ದಾವೆ. ಸೊ ಇದೆಲ್ಲನೂ ರೇಷನ್ ಝೋನು. ಇಲ್ಲಿ ನೀವೆಲ್ಲರೂ ನನ್ನ ಲಾಗ್ನ ಎಲ್ಲರೂ ತುಂಬ ಜನ ನೋಡ್ತೀರಿ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಸೊ ನನಗೆ ಇನ್ನೂ ಕಂಟೆಂಟ್ ಮಾಡೋದು ಯಾವ ರೀತಿ ಅಂತ ಕಲಿತಾ ಇದ್ದೀನಿ. ಹಂಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಯಾವ ಥರ ಕಂಟೆಂಟ್ ಮಾಡಬೇಕಂತ ಗೊತ್ತಾಗುತ್ತೆ. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊನ್ನೆ ಒಂದು ನಮ್ಮ ಚಿನ್ನಿದೊಂದು ಲಾಗ್ ಮಾಡಿದ್ದೆ ಚಿಕ್ಕದಾಗಿ. ಸೊ ಅದನ್ನು ತುಂಬ ಜನ ಲೈಕ್ ಮಾಡಿದ್ದೆ, ನನಗಂತೂ ತುಂಬ ಖುಷಿ ಆಯಿತು. ಸೊ ಅದೇ ರೀತಿ ಎಲ್ಲ ಲಾಗ್ನ ಪೂರ್ತಿಯಾಗಿ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿ ನಿಮಗೊಂದು ವಿಚಾರ ಗೊತ್ತಾ, ಈ ಮಾರ್ಟ್ಗಳಲ್ಲಿ ಯಾಕೆ ಎಲ್ಲನೂ ಒಂದೇ ಕಡೆ ಇಟ್ಟಿರ್ತಾರೆ ಅಂದರೆ, ಸೊ ನಾವು ಒಂದು ಸೋಪ್ ತರ್ಲಿಕ್ಕೆ ಹೋದರೆ ಸೋಪಿನ ಬದಲಿಗೆ ಇನ್ನೊಂದು ಬ್ರ್ಯಾಂಡ್ ಅದೇ ಥರ ಎಲ್ಲ ವೆರೈಟೀಸ್ನೂ ಅಲ್ಲಿ ಕಾಣಿಸುತ್ತೆ. ಸೊ ನಾವು ಒಂದು ತೊಗೊಳ್ಳೋಕ್ಕಾಗಿ ಹೋದರೆ ಹೋಗಲಿ ಬಿಡು, ನಾವು ಬಂದೀವಿ ಎಲ್ಲನೂ ತೊಗೊಂಡು ಹೋಗಿಬಿಡೋಣ ಅನ್ನೋ ಫೀಲಿಂಗ್ ಹುಟ್ಟಿಸುತ್ತೆ ಅನ್ಮಾತು ಈ ಮಾರ್ಟ್ಗಳಲ್ಲಿ. ಏನೂ ಇಲ್ಲ ರೀ, ನಾವು ಯಾಕೆ ಊದಿನ ಕಡ್ಡಿ ತರಲಿಕ್ಕೆ ಹೊರಗಡೆ ಹೋದ್ವಿ ಅಂದರೆ, ಸೊ ನಮ್ಮ ಮನೇಲಿ ಖಾಲಿ ಆಗಿತ್ತು ಒಂದು, ಅದನ್ನು ಪತಿರಾಯರೇ ತರ್ಬೋದಿತ್ತು. ಬಟ್ ಬೆಳಿಗ್ಗೆಯಿಂದ ನಮ್ಮೂರಲ್ಲಿ ತುಂಬಾ ಮಳೆ ಬರ್ತಾನೇ ಇದೆ ಕಂಟಿನ್ಯೂ ಆಗಿ. ಸ್ವಲ್ಪ ಸಾಯಂಕಾಲ ಕಡಿಮೆ ಆಗಿದೆ ಮಳೆ, ಹಂಗಾಗಿ ಒಂದು ಸ್ವಲ್ಪ ಹೊರಗಡೆ ಹಿಂಗೆ ಅಡ್ಡಾಡ್ಕೊಂಬರೋಣ ಹೋಗಿ ಎಲ್ಲರೂ 4 ಜನ, ಬೆಳಿಗ್ಗೆಯಿಂದ ಮನೆಯಲ್ಲೇ ಇದ್ದೀರಲ್ಲ ಅಂತ ಹೇಳಿಬಿಟ್ಟು ನಮ್ಮ ಪತಿರಾಯರು ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗಿದ್ರು ಅಷ್ಟೇ. ಇಲ್ಲಿ ನಾವು ಅಂದ್ಕೊಂಡು ಹೋಗಿರೋದೇ ಒಂದು, ಸೊ ಅಲ್ಲಾಗಿರೋದೇ ಒಂದು. ಸೊ ಈ ಲಾಗ್ನ ಪೂರ್ತಿಯಾಗಿ ನೋಡಿ ಏನು ಅಂತ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಒಂದು ಚಿಕ್ಕ ವಿಚಾರ ಹೇಳ್ತೀನಿ ನಿಮ್ಮ ಹತ್ರ. ಸೊ ಅದಕ್ಕೆ ನಿಮಗೆ ಅನಿಸಿಕೆ ಏನು ಅನಿಸುತ್ತೆ ಅಂತ ನಮಗೆ ಕಮೆಂಟ್ ಮಾಡಿ. ಸೊ ಈ ಲಾಗ್ ಎಲ್ಲ ಬೇಕಾ, ಈ ವಿಡಿಯೋಸ್ ಎಲ್ಲ ಮಾಡ್ಕೋಬೇಕಾ, ಇದೆಲ್ಲ ಯಾಕೆ ಬೇಕು ಅಂತ ನಮ್ಮವರೇ ಮಾತಾಡ್ತಾರೆ. ಸೊ ನನಗೇನಿಲ್ಲ ರೀ, ಸೊ ನೋಡಿರಿ ಡಿಗ್ರಿ ಮಾಡಿದ್ದೀನಿ, ನನಗಂತೂ ಕೆಲಸ ಯಾವುದೂ ಇಲ್ಲ. ಹಂಗಾಗಿ ನಾನು ಯಾವುದೋ ನನಗೆ ತಿಳಿದಿದ್ದು ನಾನು ಮಾಡ್ತಾಯಿದ್ದೀನಿ. ನೋಡಿರಿ ಯಾರಾದರೂ ನಮ್ಮವ್ರು ನಮ್ಮಲ್ಲಿ ಮಾತಾಡ್ತಿರ್ತಾರಲ್ಲ ಅಂಥವ್ರು ನನಗೆ ಯಾರಾದರೂ ಕೆಲಸ ಹುಡುಕೊಡ್ತೀರೇನು ಹುಡುಕೊಡ್ರಿ, ಕೆಲಸಕ್ಕೆ ಹೋಗ್ತೀನಿ. ನಮಗೆ ಬೇಕಾಗಿರೋದು ಒಂದು ಊದಿನ ಕಡ್ಡಿ. ಸೊ ಅದ್ರ ಜೊತೆಗೆ ಇನ್ನೂ ಬೇಕಾಗಿರೋ ಎಲ್ಲ ಐಟಮ್ಸು ತೊಗೊಂಡಿದ್ದೀವಿ. ಸೊ ಈಗ ನಮ್ಮ ಬಿಲ್ ಎಷ್ಟಾಯಿತು ಅಂತ ನೀವೇ ಕಮೆಂಟ್ ಮಾಡಿ. ಸೊ ಇದೆಲ್ಲನೂ ತೊಗೊಂಡಿದ್ದೀವಿ. ಎಲ್ಲರೂ ಈ ನನ್ನ ಮಿನಿ ಲಾಗ್ನ ಪೂರ್ತಿಯಾಗಿ ನೋಡಿದ್ದೀರಲ್ವ, ಹೋಗ್ತಾ ಒಂದು ಸಬ್ಸ್ಕ್ರೈಬ್ ಬಟನ್ ಹೊತ್ಕೊಂಡು ಹೋಗ್ಬಿಡಿ. ಥ್ಯಾಂಕ್ ಯು ಎಲ್ರಿಗೂ.